ನಮಸ್ಕಾರ ಎಲ್ರಿಗೂ. ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ರಾಜೇಶ್ ಬ್ರಹ್ಮಾವರವರು ಕಳೆದ ಸುಮಾರು ವರ್ಷಗಳಿಂದ ಡಾಕ್ಟರ್ ರಾಜ್ ಕಪ್ ನಡೆಸ್ಕೊಂಡು ಬಂದಿದ್ದಾರೆ. ನಾನು 2 ವರ್ಷಗಳಿಂದ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ ಅದರಲ್ಲಿ. ಈಗ ಇದು ಒಂದು ಹೊಸ ಪ್ರಯತ್ನ. ಈ ಒಂದು ಹೊಸ ಪ್ರಯತ್ನಕ್ಕೆ ಅವರು ಆಹ್ವಾನಿಸಿದ್ದಾರೆ. ರಾಜೇಶ್ ಬ್ರಹ್ಮಾವರವರು ನನಗೆ ತುಂಬ ಆತ್ಮೀಯರು. ನನ್ನ ಮೊದಲ ಸಿನಿಮಾ ಚಿತ್ರ ಸಿನಿಮಾದಲ್ಲಿ ನಾವಿಬ್ಬರು ಜೊತೆಯಲ್ಲಿ ಅಭಿನಯಿಸಿದ್ವಿ. ಅವತ್ತಿಂದ ನಮ್ಮ ನಂಟು. ಅವರ ಎಲ್ಲ ಪ್ರಯತ್ನಗಳಿಗೂ ನಾನು ಶುಭವಾಗಲಿ ಅಂತ ಮನಸಾರೆ ಹಾರೈಸ್ತೀನಿ, ಆಶಿಸ್ತೀನಿ. ಈ ಒಂದು ಪ್ರಯತ್ನ ಏನಿದೆ, ಈ ಒಂದು ಪ್ರಯೋಗ ಏನಿದೆ, ಇದಕ್ಕೂ ಶುಭವಾಗಲಿ. ಆ ಭಗವಂತ ನಿಮಗೆ ಹಾಗೂ ಇಡೀ ಎಲ್ಲ 12 ತಂಡಗಳಿಗೂ ಒಳ್ಳೆಯದಾಗಲಿ, ಆ ಭಗವಂತ ಆಶೀರ್ವದಿಸಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ನಮಸ್ಕಾರ ಎಲ್ರಿಗೂ. ನಾನು ನಮಸ್ಕಾರ. ನಮ್ಮ ರಾಜೇಶ್ ಬ್ರಹ್ಮ ಅವರು ಈ ಬರೀ ಕರ್ನಾಟಕದ ಒಳಗಡೆ ಆಡಿಸುವಾಗ್ಲೇ ಅವಾಗಿಂದಾನು ಹುಬ್ಳಿಲಿ ಇದರಲ್ಲೆಲ್ಲ ಆಡ್ತಿರುವಳು. ಆ ರಾಜ್ ಕಪ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ರಾಜೇಶ್ ಜೊತೆ ಇದ್ದೀನಿ. ನಾನು ಅಲ್ಲಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಯಾವತ್ತೂ ಪ್ಲೇಯರ್ಸ್ಗೆ, ಕಲಾವಿದರಿಗೆ ಎಲ್ಲೂ ಯಾವುದೇ ಥರದ ಭೇದ ಭಾವ ಮಾಡಿದೆ ಈಕ್ವಲ್ ಆಗಿ ನೋಡಿಕೊಂಡು, ಯಾವುದೇ ಒಂದು ಫುಡ್ ಸ್ಟೇ ವಿಚಾರ ಆಗಲಿ, ಅಲ್ಲಿಂದಾನು ಹೊರದೇಶದಲ್ಲೂ ಈ ಥರ ಒಂದು ಸಾಧನೆ ಮಾಡ್ಕೊಂಡು ಬಂದು ಈಗ ನಮ್ಮ ಅನ್ನದಾತರನ್ನ ನೆನೆಸ್ಕೊಂಡು ಅವ್ರಿಗೂ ಒಂದು ಇದು ಮಾಡಬೇಕು. ಅದರಲ್ಲೂ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರು ಹೇಳ್ದಂಗೆ ಸ್ವಲ್ಪ ಭಯ ಬಿಡೋದಕ್ಕೋಸ್ಕರ ಟೆನ್ನಿಸ್ ಬಾಲ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಸಕ್ಸಸ್ ಕಾಣ್ತಾರೆ. ನಿಮ್ಮ 12 ಟೀಮು ನಾಳೆ 120 ಟೀಮ್ ಆಗುತ್ತೆ ಅಂತ ಒಂದು ಅವ್ರ ಶಕ್ತಿ ಇದೆ. ನಿಜವಾಗ್ಲೂ ಅವರ ಎಲ್ಲ ಪ್ರತಿಯೊಂದು ಹಾದಿಲೂ ಅವ್ರಿಗೆ ಎಲ್ಲೂ ಸೋಲಿಲ್ಲ. ಇದೇ ಥರ ಅವ್ರ ಗೆಲುವು ಸಿಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವನ್ಯಾಕೆ ಇಲ್ಲಿದ್ದಾನೆ ಅಂತ ಯೋಚನೆ ಮಾಡಿದ್ರೆ, ನಾನು ಕೂಡ ಒಂದು ಸಿನಿಮಾ ನಿರ್ಮಾಪಕ ಆಗಿದ್ದೆ. ಅದಿರಲಿ ಒಂದು ಕಡೆ. ನಾನಂತೂ ಎಲ್ಲ ಕಡೆ ಸಲ್ಲೋನು, ನಿರ್ಮಾಪಕರಿಂದ ಎಡಿಟ್ರು, ಕ್ಯಾಮ್ರಾಮನ್ 2 ಬಿಟ್ಟು ಮಿಕ್ಕಿದ ಎಲ್ಲ ಕಡೆ ಸಲ್ಲೋನು ನಾನು. ಇರಲಿ, ರಾಜ್ ಕಪ್ ಒಂದು ಭಾಳ ದೊಡ್ಡ ಪ್ರಯಾಣ. ಅದರ ಮೊದಲ ದಾವಣಗೆರೆಯಲ್ಲಿ ಮಾಡಿದ ಶೋಯಿಂದ ಹಿಡಿದು, ಅದರ ಆಟದಿಂದ ಹಿಡಿದು ಇವತ್ತಿನ ತನಕ ಬ್ರಹ್ಮ ಅವ್ರ ಜೊತೆ ನಾನು ಇದ್ದೇನೆ. ಇವತ್ತು ಯಾಕೋ ಬೆಳಗ್ಗೆನೆ ಒಂದು ಬ್ಲ್ಯಾಕ್ ಶರ್ಟು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದ್ಬಿಡಿ ಸರ್ ಅಂತ. ಯಾಕೆಂದರೆ ಕ್ರಿಕೆಟ್ ಆಡ್ತೀರಾ, ಆಡಬೇಕಮ್ಮ, ನೀವೆಲ್ಲ ಕಾರ್ಕ್ ಬಾಲ್ ಆಡ್ತೀರಾ, ನಮ್ಗೆ ಆಗಲ್ಲ ಅಂತ ಅಂದೆ. ಇಲ್ಲ ಸರ್, ಟೆನ್ನಿಸ್ ಬಾಲು ಬನ್ನಿ ಅಂತ. ಅದಕ್ಕೆ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಸ್ಟೇಜ್ಗೂ ಕರೆದುಬಿಟ್ಟಿದ್ದಾರೆ. ಯಾರೋ ಓನರ್ ನನ್ನ ತೊಗೊಂಡ್ರೆ ನಾನು ಸ್ವಲ್ಪ ಬಾಡಿ ಇಳಿಸ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನೋಡಿ, ನಮಗೆಲ್ಲ ಬ್ಲ್ಯಾಕ್ ಬ್ಲೂ ಎಲ್ಲ ಹೇಳಿ. ಈಗಾಗಲೇ ರಾಜೇಶು ರಾಜ್ ಕಪ್ ಮಾಡಿ ವಿದೇಶದಲ್ಲಿ ಎಲ್ಲ ಕಪ್ಪಲ್ಲಿ ರಾಜೇಶ್ ಬ್ರಹ್ಮಾವರ್ ಇವತ್ತೆಲ್ಲ ನಿರ್ಮಾಪಕರನ್ನ ಒಟ್ಟುಗೂಡಿಸ್ಬೇಕು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಇವತ್ತು ಈ ಒಂದು ಪ್ರೊಡ್ಯೂಸರ್ ಕ್ರಿಕೆಟ್ನ ಪ್ರಾರಂಭ ಮಾಡಿದ್ದಾರೆ. ರಾಜ್ ಕಪ್ ಹೇಗೆ ಯಶಸ್ವಿ ಆಯಿತು, ಅದೇ ರೀತಿ ಈ ಒಂದು ನಿರ್ಮಾಪಕರ ಕಪ್ಪು ಕ್ರಿಕೆಟ್ ಲೀಗು ಯಶಸ್ವಿ ಆಗಲಿ ಅಂತ ಹೇಳಿಬಿಟ್ಟು ನಾವೆಲ್ಲ ನಿಮಗೆ ಶುಭವನ್ನು ಹಾರೈಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಯಾವಾಗಲೂ ಆ್ಯಕ್ಟಿವ್ ಆಗಿ ನೀವು ಚಿತ್ರರಂಗದಲ್ಲಿ ತೊಡಸ್ಕೊಂಡು ಈ ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡ್ತಿರಲ್ಲ, ಅದು ಎಲ್ರಿಗೂ ಒಂದು ಮನಸ್ಸು ವಿಕಾಸ ಆಗೋದಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಕೆಲಸ ಮಾಡಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಅವರವರ ಅನಿಸಿಕೆಗಳನ್ನು ಹಂಚಿಕೊಂಡು ಅಲ್ಲಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಆಸೆ, ಅದಕ್ಕೆ ನೀವು ನಾಂದಿ ಹಾಡಿದ್ದೀರ. ಈ ಒಂದು ಕ್ರಿಕೆಟ್ ಯಶಸ್ವಿ ಆಗಲಿ. ಯಾವ ರೀತಿ ಸಹಕಾರ ಬೇಕು, ಭಾಳಷ್ಟು ಜನ ನಿಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆಗೆ ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮ ಈ ಒಂದು ಕ್ರೀಡೆ ಯಶಸ್ವಿ ಆಗಲಿ ಅಂತ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಎಲ್ಲ ನನ್ನ ಆತ್ಮೀಯ ನಿರ್ಮಾಪಕರಿಗೆ ಸ್ವಾಗತ ಬಯಸ್ತೀನಿ. ಹಾಗೆಯೇ ಏನಿವತ್ತು PCL ನಂಬ್ಕೊಂಡಿದ್ರೆ ಭಾಳ ಖುಷಿ ಅಂತ ವಿಚಾರ. ಪ್ರತ್ಯೇಕವಾಗಿ ನಿರ್ಮಾಪಕರನ್ನೇ ಆಡಿಸ್ಬೇಕು ಅಂತೇಳಿ ನಮ್ಮ ರಾಜೇಶು ಹಣ ತುಟ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಬೆಂಬಲವಾಗಿ ನಿಂತ್ಕೊಳ್ಳೋಣ. ಯಾಕಂದರೆ ಹಿಂದೆ ರಾಜ್ ಕಪ್ಪು ಮಾಡಿ ಅವರು ಜಯ ಕಂಡಿದ್ದಾರೆ, ದೇಶ ವಿದೇಶಗಳಲ್ಲಿ ಕೂಡ ಆಡಿಸಿದ್ದಾರೆ. ಇವತ್ತು ರಾಜೇಶ್ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದರೆ ಹಿಂದೆ ಅವರು ಡ್ಯಾನ್ಸ್ ಯೂನಿಯನ್ ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಜನ ಅವನ ಇಂಡಸ್ಟ್ರಿಯಿಂದನೇ ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಆದರೂ ಅವನೊಂಥರ ಜಗಮಂಡ ಬಿಡಲಿಲ್ಲ. ಇವತ್ತು ಎಲ್ಲ ನಿರ್ಮಾಪಕರಿಗೆ, ಕಲಾವಿದರಿಗೆ ದೇಶ ವಿದೇಶಗಳಿಗೆ ಕರ್ಕೊಂಡು ಆಡಿಸ್ತಾ ಇದ್ದಾರೆ ಅನ್ನೋದು ಭಾಳ ಖುಷಿ ಅಂತ ವಿಚಾರ. ಯಾಕಂದರೆ ರಾಜೇಶ್ ಅವರ ಪ್ರತಿಯೊಂದು ಕೆಲಸದಲ್ಲೂ ನಾನು ಹಿಂದೆ ಅವ್ರ ಜೊತೆ ಇದ್ದೇ ಇರ್ತೀನಿ.
ಹಾಗೆ ಎಲ್ಲರೂ ಕೈ ಜೋಡಿಸೋಣ, ಈ PCL ಯಶಸ್ವಿಗೊಳಿಸೋಣ. ನಿರ್ಮಾಪಕರಿಗೂ ನಮಸ್ಕಾರಗಳು. ಇವರು ರಾಜ್ ಕಪ್ಪು ಆಡಿಸ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಇವರು ಮಂಗಳೂರಿನಲ್ಲಿ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಒಂದು ಟೀಮ್ ತಗೊಂಡಿದ್ದೆ. ಆ ಟೀಮಲ್ಲಿ ಫಸ್ಟಿಗೆ ಟೀಮ್ ತಗೊಂಡಾಗ ಏನೋ ಮುಂದೆ ಬರೋ ಚಾನ್ಸಸ್ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಕೊನೆಗೆ ಆ ವಿನ್ನರ್ ಏನು ಇದೆ ಅದು ನನ್ನ ಪಾಲಾಯಿತು. ಬಟ್ ರಾಜೇಶ್ ಬ್ರಹ್ಮ ಅಲ್ಲೂ ಕೂಡ ತುಂಬ ಶಿಸ್ತು ಕ್ರಮದಿಂದ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸಿದರು. ಇಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ. ಆದರೆ ಎಲ್ಲ ಪ್ಲೇಯರ್ಸಲ್ಲೂ ಟೀಮಲ್ಲೂ ಟೀಮ್ ಓನರಲ್ಲೂ ಒಂದು ರಿಕ್ವೆಸ್ಟ್ ಏನು ಅಂದರೆ, ಎಲ್ಲರೂ ನಾವು ಗೆಲ್ಲಬೇಕನ್ನೋ ಪ್ರಯತ್ನದಲ್ಲಿ ಇರಬೇಕು. ಬಟ್ ಯಾರೇ ಗೆಲ್ಲಿ ಅದನ್ನು ಎಲ್ಲರೂ ಒಟ್ಟಾರೆಯಾಗಿ ಸ್ವೀಕರಿಸಿ, ಎಲ್ಲರೂ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿ ಎಲ್ಲರೂ ಸಂಭ್ರಮಿಸಬೇಕು ಅಂತ ನಾನು ವಿನಂತಿಸ್ತೀನಿ. ರಾಜೇಶ್ ಬ್ರಹ್ಮ ಅವರಿಗೆ ಶುಭವಾಗಲಿ. ಎಲ್ರಿಗೂ ಶುಭವಾಗಲಿ. ವಿಶೇಷವಾಗಿ ಕಲೆ ಜೊತೆ ಕ್ರೀಡೆ ಕೂಡ ಇರಬೇಕು ಅಂತಕ್ಕಂತಹ ಒಂದು ಮನೋಭಾವ ನಮ್ಮ ರಾಜೇಶ್ ಬ್ರಹ್ಮವರ್ದು. ಎಲ್ಲಿದ್ದೀರಾ? ಸೊ ಕಲೆ ಮತ್ತು ಕ್ರೀಡೆ ಎರಡೂ ಒಂದು ಉತ್ಸಾಹಿ ಜೀವನ ಅದು. ಸೊ ಹಾಗಾಗಿ ಬಾಲ್ಯದಲ್ಲಿ ನಾವೆಲ್ಲರೂ ಕೂಡ ಕ್ರೀಡೆಯನ್ನು ಹಾಡ್ಕೊಂಡು ಬಂದು ಕೊನೆಗೆ ಕಲಾರಂಗಕ್ಕೆ ಬಂದು ಬಿದ್ದಿದ್ದೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ಕಪ್ನ ಒಂದು ಸುದೀರ್ಘವಾದ ಜರ್ನಿಯನ್ನು ಮಾಡಿದ ನಂತರ ನಿರ್ಮಾಪಕರಿಗಾಗಿ ಒಂದು ವೇದಿಕೆ, ಮುಂದಿನ ದಿನ ಯಾರಿಗೆ ವೇದಿಕೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಸದ್ಯಕ್ಕೆ ನಿರ್ಮಾಪಕರಿಗೆ ಒಂದು ವೇದಿಕೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವದಿಂದ ಗುಂಪುಗಾರಿಕೆ, ಜಾತಿಗಾರಿಕೆ, ಧರ್ಮಗಾರಿಕೆ ಎಲ್ಲ ದ್ವೇಷ ಅಸೂಯೆಗಳನ್ನ ಬಿಟ್ಟು ಒಂದು ಚಿತ್ರರಂಗದ ಒಂದು ಉತ್ಸಾಹಕ್ಕೆ ಒಂದು ಚೈತನ್ಯವಾಗಿ ನಾವೆಲ್ಲರೂ ಆಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಯಶಸ್ಸನ್ನು ಪಡೀಲಿ, ನಿರ್ಮಾಪಕರಿಗೆ ಜಯವಾಗಲಿ, ತಂಡದಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡಗಳು ಕೂಡ ಉತ್ಸಾಹದಿಂದ ಆಡಲಿ, ಗೆಲುವು ಸೋಲು ನಂತರ ಎಲ್ಲರಿಗೂ ಜಯವಾಗಲಿ. ಕೊನೆಯದಾಗಿ ರೆಬಲ್ ರಾಕರ್ಸ್ಗೆ ಜಯವಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾತು ಸರ್. ಎಲ್ಲರಿಗೂ ನಮಸ್ಕಾರ. ಸಿಕ್ಕಿದಾಗೆಲ್ಲ ಕೇಳ್ತಾರೆ, ಬರೀ ಪ್ರೊಡ್ಯೂಸರ್ ಬಿಟ್ಟು ಬೇರೆ ಎಲ್ಲರಿಗೂ ಆಡಿಸ್ತೀರಾ ಅಂತ ಕೇಳ್ತಾಯಿದ್ರು, ಬೈತಾಯಿದ್ರು. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೂ ಹೇಳಿದ್ರು, ಬೇರೆ ಎಲ್ಲ ಫಾರಿನಲ್ಲಿ ಮಾಡ್ತೀಯಾ, ಇಲ್ಲಿ ಮಾತ್ರ ಇದು ನಮಗೂ ಇಲ್ಲಿ ಮಾಡ್ತೀಯಾ ಅಂತ ಕೇಳಿದ್ರು. ಇದು ಸ್ಟಾರ್ಟಿಂಗ್. ರಾಜ್ ಕಪ್ ಸ್ಟಾರ್ಟ್ ಆಗಿದ್ದು ಹೀಗೇನೆ, ಇಲ್ಲಿ ಸ್ಟಾರ್ಟ್ ಆಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇವತ್ತು ಏನೇ ಇಂಡಸ್ಟ್ರಿಯಲ್ಲಿ ನಡೆದ್ರೆ ರಾಜ್ ಕಪ್ ಅಂಡರಿಂದಲೇ ನಡೆದಿದೆ. ಅಂದರೆ ರಾಜ್ ಕಪ್ ನೋಡಿಕೊಂಡೇ ಎಲ್ಲರೂ ಮಾಡಿದ್ದಾರೆ. ಕರ್ನಾಟಕಕ್ಕೆ ಮೊಟ್ಟಮೊದಲ ಔಟ್ಡೋರ್ ಟೂರ್ನಮೆಂಟೇ ಅದು ಡಾಕ್ಟರ್ ರಾಜ್ ಕಪ್ಪು. ಅದರ ಅಂಡರಲ್ಲಿ ಒಂದೊಂದೇ ಮಾಡಬೇಕಂತಿದೆ. ಅದು ನಿರ್ಮಾಪಕ ಸಂಘದ ಫಸ್ಟು ನಿರ್ಮಾಪಕರಿಂದ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಆವತ್ತಿಂದ ನಂಗೆ ಸಪೋರ್ಟ್ ಮಾಡಿದರು ಸಾರಾಗೋವಿಂದ್ ಅವರು. ಆವಾಗ ದೊಡ್ಡ ದೊಡ್ಡ ಕಷ್ಟ ಸಮಯದಲ್ಲಿ, ಅದು ಇವಾಗ ಹೇಳಿದ್ರೆ ತುಂಬ ಇಂಟರ್ವ್ಯೂ ಮಾಡಿದ್ರೆ ಆ ಥರದಲ್ಲೆಲ್ಲ ಸಪೋರ್ಟ್ ಮಾಡಿದರು. ಯಾರು ಇಲ್ಲಿದ್ದಾಗಲೂ ಅಣ್ಣವರ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ನಮ್ಮ ಜೊತೆಗಿದ್ದರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಬಾಮಹರೀಶ್ ಅವರು, ಬಾಮಹರೀಶ್ ಬಗ್ಗೆ ಯಾಕೆ ಹೇಳಬೇಕಂದ್ರೆ, ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದಾಗ ಸಂಘಗಳು ಬರದೇ ಇದ್ದಾಗ ಸಂಘದ ಸದಸ್ಯಗಳನ್ನ ಕರ್ಕೊಂಡ್ಬಂದು ಒಂದು ಟೂರ್ನಮೆಂಟ್ ಮಾಡಿದಂಥ ಬಾಮಹರೀಶ್ ಅವರು, ಅವ್ರನ್ನು ನೆನಪಿಟ್ಕೊಳ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಪ್ರತಿಯೊಂದು ಇಲ್ಲಿ ಚಿಂಗಾರಿ ಅವರು ಇವತ್ತು ಸ್ಟಾರ್ಟ್ ಆಗಿದೆ. ನಾಡಿದ್ದು ಟೂರ್ನಮೆಂಟಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಫುಲ್ಲು ಚಿಂಗಾರಿ ಮಾದೇವ್ರದ್ದು. ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸು. ಟೂರ್ನಮೆಂಟ್ ಮಾಡ್ಬೋದು, ಊಟ ಚೆನ್ನಾಗಿರಬೇಕು. ಊಟದ್ದು ಚೆನ್ನಾಗಿದ್ದರೆ ಎಲ್ಲರೂ ಸಖತ್ ಅಂತ ಹೇಳ್ತಾರೆ. ಅದನ್ನ ಪ್ರತಿಯೊಂದು ಜವಾಬ್ದಾರಿಯನ್ನು ಚಿಂಗಾರಿ ಮಾದೇವರು ತಗೊಂಡಿದ್ದಾರೆ. ಯಾಕಂದರೆ ಸರ್ ಇಲ್ಲ 500-800 ಜನ ಎಲ್ಲ ಬರ್ಬೋದು ಅಂತ ಹೇಳಿದಾಗ, ಎಷ್ಟೇ ಜನ ಬರಲಿ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಆ ದಿವಸದ ಬೆಳಿಗ್ಗೆ ಟಿಫನ್ನ ಅವಿನೇಶ್ ಶೆಟ್ಟಿ ಅವರು ಒಪ್ಕೊಂಡಿದ್ದಾರೆ, ಅವ್ರಿಗೆ ಸಹ ಥ್ಯಾಂಕ್ಸು. ಇನ್ನು ನನ್ನ ಹಳೆಯಿಂದ ಅಂದರೆ ಈಗ ನಾನು ಕಬಡ್ಡಿಯಿಂದ ಅಥವಾ ನಾವು ಇಂಡಸ್ಟ್ರಿ ಬಂದಾಗಿಂದ ರೋಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಹೀಗಿರ್ಬೇಕು ಹಾಗಿರ್ಬೇಕು ಹಾಗೆ ಮಾಡ್ಬೇಕಂತ ಹೇಳಿದಾಗ NRK ವಿಶ್ವನಾಥ್ ಅವರು ಈಗಲೂ ನೆನಪಿದೆ ನನಗೆ, ಕಾನಿಷ್ಕೆ ಎದುರು ಕೂತ್ಕೊಂಡು ಆವಾಗಿಂದ ಜೊತೆಗಿದ್ರು. ಅವ್ರು ಸಹ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾಗೇಂದ್ರ ಪ್ರಸಾದ್ ಅವರು ನನ್ನ ಚಿತ್ರ ಸಿನಿಮಾದ ಆ್ಯಕ್ಟಿಂಗ್ ಮಾಡೋಕೆ ಬಂದಾಗ ಅವರು ಫಸ್ಟ್ ರೈಟ್ರು, ಡೈಲಾಗ್ ರೈಟ್ರು, ಅವರು ನಮ್ಮನ್ನ ಮಾಡಪ್ಪ ಅಂತ ತಿಳಿದವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಟೇಶಿ ವೆಂಕಟೇಶ್ ಅವ್ರಿಗೆ ಅಂದರೆ ನನ್ನ ಒಂದು 4ನೇ ರಾಜ್ ಕಪ್ಪಲ್ಲಿ ಸ್ವಲ್ಪ ಬ್ರೇಕ್ ಆದಾಗ 4ನೇ ರಾಜ್ ಕಪ್ಪನ್ನು ಎತ್ತಿ ಹಿಡಿಯೋಕ್ಕೆ ಸ್ವಲ್ಪ ಸಹಕಾರ ನೀಡಿದಂಥ ಟೇಶಿ ವೆಂಕಟೇಶ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈಗ ನನಗೆ ಯಾವ್ದಾದ್ರು ಪ್ರಾಬ್ಲಮ್ ಆದಾಗ, ಅಂದರೆ ಬೇರೆ ವಿಚಾರದಲ್ಲಿ ಪ್ರಾಬ್ಲಮ್ ಆದಾಗ, ಸಂಘದಲ್ಲ ಬೇರೆ ವಿಚಾರದಲ್ಲಿ ಪ್ರಾಬ್ಲಮ್ ಆದಾಗ ಸಹಕಾರ ನೀಡಿದ್ದಾರೆ ಬೇರೆ ಒಂದು ಕಾಂಟ್ಯಾಕ್ಟ್ ಮುಖಾಂತರ, ಅವ್ರು ಸಹ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನರಸಿಂಹ ಅವ್ರ ಬಗ್ಗೆ ನಾನು ಹೇಳಬೇಕು. ನರಸಿಂಹ ಅವರಿಗೆ ನಮಗೆ ಜಾಗ ಇರಲಿಲ್ಲ ಅಥವಾ ಎಲ್ಲಿ ಒಂದು ಕಡೆ ಸೇರೋಕೆ ಇದಿರಲಿಲ್ಲ ಅಂದರೆ ನರಸಿಂಹ ಅವ್ರ ಆಫೀಸೇ ನಮ್ಗೆ ಕಾರಣ. ನರಸಿಂಹ ಅವ್ರು ಸಹ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ರಮೇಶ್ ಕಶ್ಯಪ್ ಅವರಿಗೆ, ನಿಮ್ಗೆ ಅಂದರೆ ಏನೇನು ಬೇಕೋ ನಾ ಮಾಡ್ತೀನಪ್ಪ ಅಂತ ಫೈನಾನ್ಷಿಯಲಿ ಆಗಿ ಸಪೋರ್ಟ್ ಮಾಡೋಂಥ ರಮೇಶ್ ಕಶ್ಯಪ್ ಅವ್ರಿಗೆ ಸಹ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ, ಈಗ ನನ್ನ ಪ್ರತಿಯೊಂದು ಟೂರ್ನಮೆಂಟಿಗೆ ಸಹಕಾರ ನೀಡ್ತಾರೆ ಅನಿರುದ್ಧ್ ಜಟ್ಕರ್, ಅವ್ರಿಗೆ ಸಹ ತುಂಬ ತುಂಬ ಥ್ಯಾಂಕ್ಸ್.
ಮತ್ತು ಧರ್ಮಣ್ಣಗೆ ಹೇಳಿದ್ದೀನಿ, ನೀವು ಇಲ್ಲದೆ ನಾನು ಟೂರ್ನಮೆಂಟೇ ಮಾಡಲ್ಲ ಅಂತ. ಯಾಕಂದರೆ ಫಸ್ಟ್ ರಾಜ್ ಕಪ್ಪಲ್ಲಿ ಒಂದು ಕಲಾವಿದರು ಬರೋಕ್ಕೂ ತುಂಬ ಕಷ್ಟ ಇತ್ತು. ಅದು ತುಂಬ ಒಂದು ಯುದ್ಧ. ಫಸ್ಟ್ ರಾಜ್ ಕಪ್ ಸ್ಟಾರ್ಟ್ ಆಗಿದೆ ಒಂದು ಯುದ್ಧ. ಆ ಯುದ್ಧಕ್ಕೆ ನಿಂತವ್ರು ತುಂಬ ಜನ ಇದ್ದಾರೆ, ಅದರಲ್ಲೂ ಧರ್ಮಣ್ಣ ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ನಾವು ಪ್ರತಿಯೊಂದು ಟೂರ್ನಮೆಂಟಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇವರಿಗೆ ಇದು ಈಗ ದೀಪ ಬೆಳಗಿಸಿ ನನಗೆ ಮುಂದೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಕ್ಕೆ ಸಾಕ್ಷಿ ಆಗದಿರೋಂಥ ಇವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಓನರ್ನ ಸಪ್ರೇಟಾಗಿ ಹೇಳ್ತೀನಿ, ಪ್ರತಿಯೊಂದು ಓನರ್ ಬಗ್ಗೆನೂ ಹೇಳಬೇಕಾಗುತ್ತೆ, ಹಾಗೆ ಕ್ಯಾಪ್ಟನ್ ಬಗ್ಗೆ ಹೇಳಬೇಕಾಗುತ್ತೆ. ಇದು ನಾ ಟೂರ್ನಮೆಂಟ್ ಮಾಡ್ತೀನಿ ಅಂತ ಫಸ್ಟು ನನಗೆ ಒಂದು ಸ್ಟಾರ್ ನಿರ್ಮಾಪಕ ಮಾಡು ಅಂತ ಹೇಳಿದ್ದು ಉದಯ್ ಮೆಹ್ತಾ ಅವರು. ಉದಯ್ ಮೆಹ್ತಾ ಅವರೇ ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ದು ನಮಗೊಂದು ಮಾಡ್ರಿ ಅಂತ ಹೇಳಿದ್ರಿ, ನಾವು ಮಾಡ್ತೀವಿ ಅಂತ ಹೇಳಿದ್ರಿ. ಯಾಕಂದ್ರೆ ನಾನು ಅದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ಹೇಳಿದ್ದು ಸ್ಟಾರ್ಟಿಂಗು, ಅಲ್ಲಿಂದ ಈಗ ಇಲ್ಲಿ ತನಕ ಬಂದೆ, ಮುಂದೆ ಎಲ್ಲೋ ಹೋಗುತ್ತೆ ಸರ್, ಅದಂತ ಗ್ಯಾರಂಟಿ ಮಾಡ್ತೀನಿ. ಯಾಕಂದರೆ ಬೇರೆ ಅಣ್ಣವರು ಡಾಕ್ಟರ್ ರಾಜ್ ಕಪೂರ್ ಬಿಟ್ಟು ಅದನ್ನ ಮೀರಿಸಿ ಹೋಗಲ್ಲ, ಅದೇ ಫಸ್ಟ್ ಟಾಪ್ ಒನ್ನು. ಅದ್ರ ಮೇಲೆ ಸೆಕೆಂಡ್ ಥರ್ಡ್ ಪ್ಲೇಸ್ ಎಲ್ಲ ಬರೆದ ಸೆಕೆಂಡ್ ಪ್ಲೇಸಿಗೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ನ ದೊಡ್ಡ ಮಟ್ಟದಲ್ಲಿ ತಗೊಳ್ಬೇಕಂತ ಇದ್ದೀನಿ. ಪ್ಲ್ಯಾನ್ ಬೇರೆ ಇದೆ. ಈಗ ಹೇಳಿದ್ರೆ ಅದು ಹೇಳಿದ್ದನ್ನೇ ಮಾಡ್ತೀನಿ. ಇದು ಅಬ್ರಾಡ್ಗೆ ಹೋಗುತ್ತೆ, ಇವತ್ತು ಹೋಗುತ್ತಾ ನಾಳೆ ಹೋಗುತ್ತಾ ನಾಡ್ದು ಹೋಗುತ್ತಾ ಗೊತ್ತಿಲ್ಲ. ಯಾಕಂದರೆ ಬರೀ ಆರ್ಟಿಸ್ಟ್ಗಳಾದರೆ ಒಂದಿಷ್ಟು ಜನ ಕರ್ಕೊಂಡು ಹೋಗ್ಬೋದು, ಆದರೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ಮಾಡಿ ಬರೀ ಆಡೋರು ಮಾತ್ರ ಕರ್ಕೊಂಡು ಹೋದರೆ ನಾಳೆ ಎಲ್ಲರೂ ಹೊಡಿತಾರೆ ನನಗೆ. ಅದಕ್ಕೆ ಕರ್ಕೊಂಡು ಹೋದರೆ 800, 900, 1000 ಜನ ತನಕ ಫಾರಿನ್ಗೆ ಹೋಗ್ಬೇಕಾಗತ್ತೆ. ಆ ಥರ ಒಂದೊಂದು ಘಟ್ಟ ಬರುತ್ತೆ. ಅಂದರೆ ಎಲ್ಲ ಮೆಂಬರ್ಸ್ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗ್ತೀವಿ ಸರ್. ಆಗದಿಂದ ಏನು ಕೆಲಸ ಇಲ್ಲ. 300ರಿಂದ 350 ಜನ ಕರ್ಕೊಂಡು ಹೋಗಿದ್ದೀವಿ ಅಂತ ಹೇಳಿದ್ರೆ ಅದು ದುಬೈ ತನಕ ಕರ್ಕೊಂಡು ಹೋಗಿದ್ದೀನಿ. ಇಲ್ಲಾಂದ್ರೆ ಸ್ವಲ್ಪ ಚಿಕ್ಕ ಕಂಟ್ರಿ ಅಬ್ರಾಡ್ಗಂತೂ ಹೋಗ್ತೀನಿ. 800, 900 ಜನ ನನಗೆ ಅನ್ಸಿದ ಪ್ರಕಾರ ನಿರ್ಮಾಪಕರು ಪ್ರೊಡ್ಯೂಸರ್ ಕ್ರಿಕೆಟ್ ಆಗಿದ್ದರಿಂದ ನಿರ್ಮಾಪಕರ ಮೇಲೆ ಇರುತ್ತೆ. ಮತ್ತು ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಅಥವಾ ನಿರ್ಮಾಪಕ ಸಂಘದ ಮಾಜಿ ಅಧ್ಯಕ್ಷರು ಅಥವಾ ಅಧ್ಯಕ್ಷರು ಇವರನ್ನೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲರ ಸಹಕಾರ ನೀಡೋಕ್ಕೆ ತುಂಬ ಧನ್ಯವಾದಗಳು. ನನ್ನ ಟೀಮ್ ಯಾರು ಇದ್ದಾರೆ ಅವರಿಗೆಲ್ಲರಿಗೂ, ಸಚಿನ್ ಆಗಲಿ, ಸಂತು ಆಗಲಿ, ಅಥವಾ ಯಶ್ ಆಗಲಿ, ಹಾಗೆ ಪ್ರಮೋದ್ ಆಗಲಿ, ಈ ಥರದ ಒಂದು ಟೀಮು. ಹರೀಶ್ ಅರಸ್ಸು ಎಲ್ಲರಿಗೂ ಏನು ಪೇಮೆಂಟ್ PR, ಆದರೆ ನನ್ನ ಇಡೀ ಟೂರ್ನಮೆಂಟ್ ಇಷ್ಟೋ ತನಕ ನಂತರ ಅವ್ರು ದುಡ್ಡು ತೊಗೊಂಡಿಲ್ಲ. ಇಷ್ಟೋ ತನಕ. ಯಾಕೆ ಬೇರೆಯವ್ರು ನೆಕ್ಸ್ಟ್ ನನ್ನ ನಾನ್ ಪೇಮೆಂಟ್ PR ಹರೀಶ್ ಅರಸ್ ಸರ್ ನನಗೆ. ಮತ್ತು ಪ್ರತಿಯೊಬ್ಬರಿಗೂ ಇಲ್ಲ ನಂದು ಯಾವುದು ತೊಗೊಂಡೇ ಇಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತು ಪ್ರತಿಯೊಬ್ಬರು ಓನರ್ದು, ಕ್ಯಾಪ್ಟನ್ದು, ಆಮೇಲೆ ಪ್ಲೇಯರ್ಸ್ದು ನಾನು ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಜನ ಇದ್ದಾರೆ ಇದು ಹಿಂದ್ಗಡೆ. ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ನಂದೇಳೋನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಮಾಡೋ ಅಂದಾಗ ಕೆಲವೊಂದ್ರೆ ಯಾರು ಸ್ವಲ್ಪ ಜನ ಬೇಕಲ್ವಾ, ನಂದೇಳು ಹೇಳಿದ್ರು ಆಯ್ತು ಮಾಡು, ನಾನು ಬೇರೆ ಹೊರಗಡೆಲ್ಲ ಏನಾದ್ರು ಸಪೋರ್ಟ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ನಂದೇಳು ಸರ್ ಅವರಿಗೆ ಸಹ. ಹಾಗೆ ಜೋ ಸೈಮನ್ ಸೀನಿಯರ್. ಯಾಕಂದರೆ ಎಲ್ಲರೂ ಮೈಂಡಲ್ಲಿ ಯಂಗ್ಸ್ಟಾರ್ಗಳೇ ಥಿಂಕ್ ಮಾಡ್ತೀವಿ. ಜೋ ಸೈಮನ್ ಫೋನ್ ಮಾಡಿ ನಾನು ಆಡ್ತೀನಿ ರೀ ಅಂತ ಹೇಳಿದಂಥ ಏಕೈಕ ವ್ಯಕ್ತಿ. ಆಡ್ತೀನಿ ಅಂತ. ಅವರು 80 years ಅವ್ರದ್ದು. ಆಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಆಡ್ತಾರೋದು ಆಮೇಲೆ, ಆದರೆ ಟೀಮಲ್ಲಿ ಇರ್ತಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸು. ಹಾಗೆ ನನ್ನ ಇವತ್ತು ಒಂದು ಮಟ್ಟಕ್ಕೆ ಬರೋ ಕಾರಣ ಅಂತ ಎಲ್ಲ ನಿರ್ಮಾಪಕರು, ಆವಾಗಿದ್ದಂಥ ಅಂಚೇಳಿ ಆಗಲಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವಿನಾಶ್ ಥ್ಯಾಂಕ್ ಯು ವೆರಿ ಮಚ್. ಟಾಟಾ ಕೈದಿರಾಜ್ ಅವರೇ, ಹಾಗೂ ನಾರಾಯಣಮೂರ್ತಿ ಅವರೇ, ಸನತ್ ಅವ್ರದ್ದು ಹೇಳಬೇಕು ಈಗಲೆಲ್ಲ, ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಹಾಗೆ ಸ್ಟಾರ್ ನಿರ್ಮಾಪಕ ನಿರ್ದೇಶಕರು ಬೇಕಾಗಿತ್ತು. ದಯಾಳ್ ಸರ್ ಅದು ಫೋನ್ ಮಾಡಿದ ತಕ್ಷಣ ಯಾರಿಗೂ ಇನ್ವಿಟೇಷನ್ ಕೊಟ್ಟಿಲ್ಲ ಅಥವಾ ಮನೆಗೆ ಹೋಗಿ ಹೇಳಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಫೋನ್ ಹೇಳಿ ಎಲ್ಲ ಕನೆಕ್ಟ್ ಮಾಡಿರೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತು ಯಾರು ಓನರ್ ಕೊಡಿಸಿದ್ದಾರೆ ಅವರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸು. ಹಾಗೆ ಮೀಡಿಯಾ ನನ್ನ ಪ್ರತಿಯೊಂದು ಟೂರ್ನಮೆಂಟಿಗೂ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ನನ್ನ ಈ ಮಟ್ಟಕ್ಕೆ ತಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಟೀಮ್ ಇನ್ನೊಂದು ಚೇತನ್ ಸೂರ್ಯ, ರಾಜ್ ಕಪ್ ಅಂಡರ್ ರಾಜೇಶ್ ಬ್ರಹ್ಮ ಅವ್ರು ಏನೇ ಮಾಡಿದ್ರು ಚೇತನ್ ಸೂರ್ಯ ಹಿಂದ್ಗಡೆ ನಿಂತ್ಕೊಂಡು ಮುಂದ್ಗಡೆ ಬಂದು ಸಪೋರ್ಟ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಳ ಸಂತೋಷದ ದಿನ. ಯಾಕೆ ಅಂತಂದರೆ ಈಗ ಪ್ರಥಮವಾಗಿ ನಾವು ಪ್ರೊಡ್ಯೂಸರ್ ಆಗಿ ಇಲ್ಲಿ ಬಂದ ಮೇಲೆ ಪ್ರಥಮವಾಗಿ ಪ್ರೊಡ್ಯೂಸರ್ದೇ ಒಂದು ಟೀಮ್ನ ಮಾಡಿದ್ದಾರೆ. ಭಾಳ ಖುಷಿನ ವಿಷಯ. ಹಾಗಾಗಿ ನಮಗೂ ಕೂಡ ಈ ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ. ಹಾಗೆ ಈ ಒಂದು ಟೀಮು ಚೆನ್ನಾಗಿ ಬೆಳೀಲಿ, ಉಳಿಲಿ, ಕನ್ನಡ ಸಿನಿಮಾ ಕೂಡ ಬೆಳೀಲಿ, ಉಳಿಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂಥ ರಾಜೇಶ್ ಅವ್ರಿಗೂ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. So let's have a hand. Thumbs up. ಈಗ ನೀವು ಮೆನ್ಷನ್ ಮಾಡಿ ಯಾರ ಕೈಯಲ್ಲಿ ಬೌಲಿಂಗ್ ಮಾಡಿಸೋಣ, ಯಾರ ಕೈಯಲ್ಲಿ ಬ್ಯಾಟಿಂಗ್ ಮಾಡಿಸೋಣ ಅಂತ. ಮನು ಸರ್ ಎಲ್ಲದಕ್ಕೂ ರೆಡಿ ಇರ್ತಾರೆ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್.